ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಕಾಲರ್ ನೆಕ್ ಬ್ಲೌಸು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಫ್ರಂಟ್ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಏನು ಮಾಡಬಾರ್ದು. ಇದು ಕಾಲರ್ ಕೊಡಬೇಕಾಗಿರೋದ್ರಿಂದ ಇನ್ನೌಟ್ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಬ್ಲೌಸ್ ಎಲ್ಲ ಇನ್ನೌಟ್ ಮಾಡ್ತೀವಿ, ಇದು ಇನ್ನೌಟ್ ಮಾಡಬಾರ್ದು. ಹಾಗೆ ಡಾಟ್ ಇಟ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನಾನು ಡಾಟ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ತುದಿಗೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ಸು ಯಾವುದೇ ಆದರೂ ಅಷ್ಟೇ ಒಂದೇ ಸಮ ಬರಬಾರ್ದು. ಮೇಲ್ಗಡೆ ಹಿಡಿದ ತಕ್ಷಣ ಕೆಳಗಡೆ ತುದಿಗೆ ಬಂದು ಅಟ್ಯಾಚ್ ಆಗಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿಯೇ ಯಾವುದೇ ಡಾಟ್ ಆದರೂ ಅಷ್ಟೇ ಮೇಲೆ ಹಿಡಿದ ತಕ್ಷಣ ತುದಿ ಎಂಡಿಗೆ ಬರಬೇಕು, ಜಾಸ್ತಿ ಹಿಡಿಬಾರ್ದು. ಆ ಥರ ಸ್ಟಿಚ್ ಮಾಡ್ಕೊಂಡ್ರೆ ಕಫ್ಸು ನೀಟಾಗಿ ಬರುತ್ತೆ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ ಇವಾಗ ಈ ರೀತಿ ಫ್ರಂಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನೌಟ್ ಮಾಡಬಾರ್ದು ಹೇಳಿದ್ದೀನಿ. ಇದು ನಾವು ಕಾಲರ್ ಕೊಡಬೇಕಾಗಿರೋದ್ರಿಂದ ಇನ್ನೌಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಮತ್ತು ನಾನು ಕೈಯಲ್ಲೇ ಅಳತೆ ಮಾಡ್ಕೋತೀನಿ, 1 ಇಂಚು ಇಲ್ಲ 1 ಇಂಚು ಆ ಥರ ಕೈಯಲ್ಲೇ ಅಳತೆ ಮಾಡಿಕೊಂಡು, ಟೇಪ್ ಏನು ಯೂಸ್ ಮಾಡಲ್ಲ. ಕೈಯಲ್ಲಿ ಹಿಂಗೆ ಬೆರಳಲ್ಲೇ ಒಂದು ಗೀರು ಇರುತ್ತಲ್ಲ, ಗೀರಿಗೆ ಅಳತೆ ಮಾಡ್ಕೊಂಡ್ರೆ ಸಾಕು. ದೊಡ್ಡದಾದರೆ ಒಂದು ಗೀರಿಂದ ಸ್ವಲ್ಪ ಮುಂದೆ ತೊಗೊಂಡ್ರೆ ಸಾಕಾಗುತ್ತೆ. ಬೆರಳಲ್ಲಿ ಗೀರು ಇರುತ್ತಲ್ಲ ಅಲ್ಲಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಸುಮ್ಮನೆ ಒಂದೊಂದ್ಸಲ ಟೇಪೆಲ್ಲ ಯೂಸ್ ಮಾಡೋದಿಲ್ಲ. ನಾನು ಈ ರೀತಿಯೇ ರೂಢಿಯಾಗಿದೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಯಾವುದೇ ಆದ್ರೂ ಡಬಲ್ ಸ್ಟಿಚ್ ಹಾಕೋದು ಬ್ಲೌಸ್ಗೆ, ಸ್ಟಿಫ್ ಆಗಿರಲಿ ಅಂತ. ಈ ರೀತಿ ಫ್ರಂಟು ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಬ್ಯಾಕ್ ರೆಡಿ ಮಾಡ್ಕೋಬೇಕು. ಆಮೇಲೆ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಈ ಥರ ಫ್ರಂಟ್ಗೆ ನಾವು ನ್ಯಾಚ್ ಹಾಕಿರ್ತೀವಲ್ಲ, ಅದು ಮುಂದೆನೇ ಬರಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮೇಲ್ಗಡೆದಿರುತ್ತಲ್ಲ ಫ್ರಂಟ್ದು, ಅದನ್ನ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಅದು ಫೋಲ್ಡ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಬೆಲ್ಟ್ನ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಆ ಥರ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಬರುತ್ತೆ ಅದು. ಆಮೇಲೆ ಅದನ್ನ ಉಲ್ಟಾ ತಿರುಗಿಸಿದಾಗ ಏನಾಗುತ್ತೆ, ನಾವು ಸ್ಟಿಚಿಂಗ್ ಮಾಡಿರೋದು ಮೇಲೆ ಬರೋಲ್ಲ, ಕಚ್ಚಾ ಅದು ಬಟ್ಟೆ ಎಲ್ಲ ಒಳಗಡೆ ಹೋಗುತ್ತೆ, ಎಳೆಗಳೆಲ್ಲ ಈಚೆ ಬರೋಲ್ಲ, ಫಿನಿಶಿಂಗಾಗಿ ಒಳಗಡೆ ಹೋಗುತ್ತೆ. ಕೆಲವರು ಓರ್ಲಾಕ್ ಮಾಡ್ತಾರೆ. ಈ ಮೆಥಡ್ ಮಾಡಿದ್ರೆ ಓರ್ಲಾಕ್ ಅವಶ್ಯಕತೆ ಇರೋಲ್ಲ. ಓಕೆನಾ? ಈ ರೀತಿ ಮಾಡಿ ನೀಟಾಗಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಮಧ್ಯದಲ್ಲಿ ಅಲ್ಲಿ ಕ್ರಾಸ್ ಇರೋದ್ರಿಂದ ಒಂದು 2-3 ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ನಮಗೆ ಫ್ರಂಟು ರೆಡಿ ಆಗುತ್ತೆ ನೋಡಿ. ಈ ರೀತಿ ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು, ನೋಡ್ಕೋಬೇಕು. ಎರಡು ಪೀಸನ್ನು ತೊಗೊಂಡು ಒಂದ್ಸಲ ಚೆಕ್ ಮಾಡ್ಕೋಬೇಕು, ಉದ್ದ ತುಂಡ ಇದೆಯಾ ಅಂತ. ನಾವು ಯಾಕೆಂದರೆ ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ಒಂದೊಂದು ಪಾಯಿಂಟಿಗೆ ಹೆಚ್ಚು ಕಮ್ಮಿ ಇರುತ್ತೆ, ನೋಡ್ಕೊಂಡು ಅದನ್ನ ಹೆಚ್ಚಿದ್ರೆ ಒಂಚೂರು ಡಾಟ್ ಇಟ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಸಿಂಗಲ್ ಪಟ್ಟಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಇದು ಸಿಂಗಲ್ ಪಟ್ಟಿ ರೆಡಿ ಆಯಿತು. ಮತ್ತು ಡಬಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಡಬಲ್ ಪಟ್ಟಿಗೆ ಲೈನಿಂಗ್ ಪಟ್ಟಿ ಇದು ಬ್ಲೌಸ್ ಪೀಸ್ ಇದ್ದರೆ ಕೊಡಿ, ಇಲ್ಲಾಂದರೆ ಲೈನಿಂಗ್ನೇ ಕೊಟ್ಟು ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಒಂದು ಸ್ಮೂತಾಗಿರೋ ಬಟ್ಟೆಗೆ ಲೈನಿಂಗ್ ಬಟ್ಟೆ ಹಾಕಲೇಬಾರ್ದು, ಇದು ಬ್ಲೌಸ್ ಪೀಸ್ ಹಾಕ್ಬಾರ್ದು. ಯಾಕೆಂದರೆ ಸ್ಮೂತ್ ಇರೋದ್ರಿಂದ ಬೇಗ ಪಿಂಚ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಹಾಕಲ್ಲ. ಮಾಮೂಲಿ ಲೈನಿಂಗ್ ಬಟ್ಟೆಗೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಡಬಲ್ ಪಟ್ಟಿನ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಒಂದೇ ಸಮನಕ್ಕೆ ಕಟ್ ಮಾಡಿಕೊಂಡು ಅದನ್ನು ಡಬಲ್ ಪಟ್ಟಿ ಕೊಡಬೇಕಾಗುತ್ತೆ. ತುಂಬ ನೀಟಾಗಿ ಬರುತ್ತೆ. ಒಂದು ಸ್ಮೂತಾಗಿರೋ ಬಟ್ಟೆಗೆ ಈ ಥರ ಕೊಟ್ಟರೆ ಸ್ಟಿಫ್ ಆಗಿರುತ್ತೆ. ಯಾಕೆಂದರೆ ನಾವು ಕೊಕ್ಕಿ ಹಾಕಿದಾಗ ಅದೇನಾಗುತ್ತೆ, ಈಚ್ಕೊಂಡು ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಲೈನಿಂಗ್ ಬಟ್ಟೆನೇ ಕೊಟ್ಟಾಗ ಅದು ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಲೈನಿಂಗ್ ಬಟ್ಟೆನೇ ಕೊಟ್ಟರೆ ಬೆಟರು, ಸ್ಮೂತಾಗಿರೋ ಬಟ್ಟೆಗಳಿಗೆ ಮಾತ್ರ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಮೇಲ್ಗಡೆ ತಿರುಗಿಸಿದ್ರೆ ಡಬಲ್ ಪಟ್ಟಿ ನಮಗೆ ರೆಡಿ ಆಗುತ್ತೆ. ಓಕೆನಾ? ಇವಾಗ ಈ ರೀತಿ ನಾನು ಆಮೇಲೆ ಐನ ಇದರಲ್ಲೇ ಮಾಡ್ತೀನಿ. ಯಾಕೆಂದರೆ ಸುಮ್ಮನೆ ಉಕ್ಸ್ ಹಾಕೋಕ್ಕೆ ಆಗುತ್ತೆ. ಉಕ್ಸ್ ಹಾಕ್ಕೊಂಡು ಐನ ಅದರಲ್ಲೇ ಮಾಡಿಬಿಟ್ರೆ ಐ ಹಾಕುವಷ್ಟು ಅವಶ್ಯಕತೆ ಇರೋಲ್ಲ. ಓಕೆನಾ? ಅದೊಂದು ಫಸ್ಟ್ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಬಿಡಿ ಕೆಳಗಡೆ. ಮೇಲ್ಗಡೆ ಬಂದುಬಿಟ್ಟು ನಾವು ಐ ಮಾಡಬೇಕಾಗುತ್ತೆ. ಫಸ್ಟು ಸ್ಟಿಚ್ ಹಾಕೊಂಡಾದ್ಮೇಲೆ ಇವಾಗ ಈ ರೀತಿ ಐನ ನಾನು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ವಿ ನೆಕ್ಕಲ್ಲಿ ವಿ ಥರ ಬರಬೇಕು. ಆಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಎಷ್ಟು ಉಕ್ಕು ಬೇಕೋ ಅಷ್ಟು, 5 ಇಲ್ಲ 6, ಏನಾರು ಉದ್ದ ಇದ್ದರೆ 6 ಉಕ್ಸ್ ಬೇಕಾಗುತ್ತೆ, ಇಲ್ಲಾಂದರೆ 5 ಉಕ್ಸು. ಆ ರೀತಿ ನೋಡಿಕೊಂಡು ಅದನ್ನು ಈ ರೀತಿ ವಿ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ 5 ಉಕ್ಸ್ ಹಾಕಿದ್ದೀನಿ, ಮಾರ್ಕ್ ಮಾಡಿಕೊಂಡು ಅದನ್ನ ವಿ ಥರ ಮಾರ್ಕ್ ಮಾಡಿ ಅಲ್ಲಲ್ಲಿ ರಫ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಉಕ್ಕು ಹಾಕಿದಾಗ ಅದು ಓಪನ್ ಆಗಬಾರ್ದು. ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ನಾನು ಇಲ್ಲಿ ರಫ್ ಮಾಡ್ತಾಯಿದ್ದೀನಲ್ಲ, ಸೇಮ್ ಅದೇ ರೀತಿ ರಫ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ಐ ಹಾಕೋದು ತಪ್ಪುತ್ತೆ. ಟೈಮು ಕಮ್ಮಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ, ಬೇಗನೂ ಆಗುತ್ತೆ. ಬರೀ ಉಕ್ಸ್ ಹಾಕ್ಕೊಂಡ್ರೆ ಆಯಿತು. ಈ ರೀತಿ ಈ ಕಡೆ ಬಂದುಬಿಟ್ಟು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಅದು ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದ್ರದ್ದು ಬೇಕು ಅಂದರೆ ವೀಡಿಯೋ ಇದೆ, ಚೆಕ್ ಮಾಡಿ. ನನ್ನ ಚಾನಲಲ್ಲಿ ಉಕ್ಸ್ ಪಟ್ಟಿ ಐ ಪಟ್ಟಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ವೀಡಿಯೋ ಇದೆ. ಈ ರೀತಿ ಸ್ಟಿಚಿಂಗ್
ಆದಮೇಲೆ ಇದು ಬ್ಯಾಕ್ ಪೀಸ್ ತೊಗೊಂಡಿದ್ದೀನಿ. ಈ ಥರ ಫಸ್ಟ್ಗೆ ನಾನು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋತೀನಿ. ಇದು ಮೇಲ್ಗಡೆ ಇನ್ನೌಟ್ ಮಾಡೋದಿಲ್ಲ, ಕಾಲರ್ ಕೊಡ್ತೀವಲ್ಲ ಅದಕ್ಕೋಸ್ಕರ. ಇದು ಹಿಂದೆ ಮಾತ್ರ, ಕೆಳಗಡೆ ಮಾತ್ರ ಇನ್ನೌಟ್ ಮಾಡ್ಕೋತಿದ್ದೀನಿ. ಆಮೇಲೆ ಇದು ಯೂನಿಫಾರ್ಮ್ಗೆ ಅಂತ ಹೇಳಿದ್ದಾರೆ, ಹಾಗಾಗಿ ಮಧ್ಯೆ ಏನು ಓಪನ್ ಇಡ್ಸಿಲ್ಲ. ಕೆಲವೊಂದು ಓಪನ್ ಇಡ್ಸ್ಕೋತಾರೆ ಕಾಲರ್ ನೆಕ್ಗೆ. ಇದು ಸ್ಕೂಲು ಯೂನಿಫಾರ್ಮ್ ಸೀರೆ ಬ್ಲೌಸ್ ಇದು ಕಾಲರ್ದು, ಅದಕ್ಕೋಸ್ಕರ ಅವರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಬ್ಯಾಕ್ ಏನು ಓಪನ್ ಇಟ್ಟಿಲ್ಲ, ಮಾಮೂಲಿ ಕ್ಲೋಸೇ ಇರುತ್ತೆ. ಓಕೆನಾ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇವಾಗ ಮತ್ತೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ದು ರೆಡಿ ಆಗುತ್ತೆ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಅದು ಎಕ್ಸ್ಟ್ರಾ ನೀಟಾಗಿ ಹಿಂಗೆ ಈ ಥರ ಕೈಯಲ್ಲಿ ಸಾವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಲೂಸ್ ಕೊಟ್ಟಷ್ಟು ನಾವು ಹಾಕ್ಕೊಂಡಾಗ ಮೇಲ್ಗಡೆ ಬಟ್ಟೆ ಲೂಸ್ ಬಂದುಬಿಡುತ್ತೆ. ನಾವು ಮೇನ್ ಬ್ಲೌಸ್ ಪೀಸ್ ಲೈನಿಂಗ್ ಕರೆಕ್ಟಾಗಿರುತ್ತೆ, ಬ್ಲೌಸ್ ಪೀಸ್ ಲೂಸ್ ಬಂದುಬಿಡುತ್ತೆ. ಅದಕ್ಕೆಲ್ಲ ಬ್ಲೌಸ್ ಪೀಸ್ನ ನೀಟಾಗಿ ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ನೀಟಾಗಿ ಹಾಕ್ಕೊಳ್ಳಿ. ಅಲ್ಲೊಂದು ಗುಂಡು ಪಿನ್ ಹಾಕ್ಕೊಳ್ಳಿ, ಆವಾಗ ಸ್ಟಿಫ್ ಆಗಿರುತ್ತೆ. ನಾನು ಇಲ್ಲಿ ಗುಂಡು ಪಿನ್ ಹಾಕ್ತಾ ಇದ್ದೀನಲ್ಲ, ಆ ರೀತಿ ಗುಂಡು ಪಿನ್ ಹಾಕೊಳ್ಳೋದ್ರಿಂದ ಒಂಥರ ನೀಟಾಗಿ ಸ್ಟಿಫ್ ಆಗಿರುತ್ತೆ. ಈ ರೀತಿ ನನ್ನ ಕೈಯಲ್ಲಿ ನೀವ್ತಾ ಇದ್ದೀನಲ್ಲ, ಆ ಥರ ನೀವ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಮೇಲ್ಗಡೆಗೆ ಬಂದುಬಿಡುತ್ತೆ. ಅವಾಗ ರಿಂಕಲ್ಸ್ ಬರೋಲ್ಲ. ಇಲ್ಲಾಂದರೆ ಏನಾಗುತ್ತೆ, ಒಳಗಡೆ ಬಟ್ಟೆ ಲೂಸ್ ಕೊಟ್ಟಾಗ ರಿಂಕಲ್ಸ್ ಬರುತ್ತೆ. ಮೇಲ್ಗಡೆ ಬಟ್ಟೆ ಲೈನಿಂಗ್ ಬಟ್ಟೆ ಕರೆಕ್ಟಾಗಿರುತ್ತೆ, ಮೇಲ್ಗಡೆ ಬಟ್ಟೆ ಸ್ಮೂತ್ ಇರೋದ್ರಿಂದ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ. ಅದೊಂದು ಕೈಯಲ್ಲಿ ಈ ರೀತಿ ನೀವ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಆಗುತ್ತೆ ಈ ಥರ. ಆಮೇಲೆ ಅದು ಎಕ್ಸ್ಟ್ರಾ ಒಂದೊಂಚೂರು ಬಟ್ಟೆ ಬಿಟ್ಟಿದ್ದೀವಲ್ಲ ಅದನ್ನು ತೆಗಿಬೇಕು ನಾವು. ಯಾಕಂದರೆ ಈ ಥರ ಬಟ್ಟೆ ನೀವ್ದಾಗಲೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಅಂತಲೇ ನಾವು ಕಟ್ಟಿಂಗ್ ಮಾಡಿದಾಗಲೇ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ ಮೇನ್ ಪೀಸ್ನ. ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ರೆಡಿ ಆಗುತ್ತೆ. ಓಕೆನಾ. ಬ್ಯಾಕ್ ಪೀಸು ಇದರಲ್ಲಿ ಏನು ಡಾಟ್ ಇಟ್ಕೋಬೇಕು, ಹಿಂದೇನು ನಾವು ಡೀಪ್ ಕೊಟ್ಟಿಲ್ವಲ್ಲ, ಹಂಗಾಗಿ ಈ ಎಕ್ಸ್ಟ್ರಾ ಬಟ್ಟೆ ಈ ಥರ ತೆಗೆದುಬಿಟ್ಟು ಮಾಮೂಲಿ ಮಾಮೂಲಿ ಮಾರ್ಕ್ ಮಾಡಿ ಡಾಟ್ ಇಟ್ಕೊಂಡ್ರೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನ್ಯಾಚ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ, ನೀಟಾಗಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವಾಗ ಗುಂಡು ಪಿನ್ ತೆಗೆದುಬಿಟ್ಟು ಇವಾಗ ಇದನ್ನು ಡಾಟ್ ಹಿಡ್ದು ರೆಡಿ ಮಾಡ್ಕೊಳ್ಳೋಣ. ಮಾಮೂಲಿ ಡಾಟ್ ಹಿಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಕರೆಕ್ಟಾಗಿ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಳ್ಳಿ. ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಧ್ಯೆ ಬರಬೇಕು ಡಾಟು. ಓಕೆನಾ. ಆ ಡಾಟು ಮಧ್ಯೆ ಬಂದುಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಡಾಟ್ ಇಟ್ಕೊಂಡಾದ್ಮೇಲೆ ಮಾಮೂಲಿ ಫ್ರಂಟು ಬ್ಯಾಕ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಮಧ್ಯೆ ಕಾಲರ್ ಬರುತ್ತಲ್ಲ ಅದಕ್ಕೋಸ್ಕರ ನೀಟಾಗಿ ಇಟ್ಕೋಬೇಕು. ಈ ರೀತಿ ಫಸ್ಟ್ಗೆ ಫ್ರಂಟು ಬ್ಯಾಕ್ನ ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟಿಚ್ ಮಾಡ್ಕೋಬೇಕು, ಎರಡು ಒಂದೇ ಲೆವೆಲ್ಗೆ ಬರಬೇಕು. ಎಕ್ಸ್ಟ್ರಾ ಬಟ್ಟೆ ಅಕಸ್ಮಾತ್ ಒಂದೆಳೆ ಆ ಕಡೆ ಈ ಕಡೆ ಒಂದು ಪಾಯಿಂಟ್ ಆದರೆ ಅದನ್ನು ಎಕ್ಸ್ಟ್ರಾ ಬಟ್ಟೆ ಇರೋದು ತೆಗೆದುಬಿಡಿ. ಓಕೆನಾ. ಇಲ್ಲಿ ಕಾಲರ್ ಕೊಡ್ತೀವಲ್ಲ, ಅಲ್ಲಿ ಒಂದು ಪಾಯಿಂಟು ಆ ಕಡೆ ಈ ಕಡೆ ಸ್ವಲ್ಪ ಕ್ರಾಸಾಗಿರುತ್ತೆ, ಹಂಗಾಗಿ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಆ ಬಟ್ಟೆ ಹಂಗೆ ಬಿಟ್ಟರೆ ಅದು ನಾವು ಫಿಟ್ಟಿಂಗ್ ಮಾಡಿದಾಗ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ನಾವು ಕಾಲರ್ ಅಟ್ಯಾಚ್ ಮಾಡಿದಾಗ ಅದು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತೆಗೆದುಬಿಡಿ. ಅವಾಗ ಏನಾಗುತ್ತೆ, ನಾವು ಸ್ಟಿಚಿಂಗ್ ಮಾಡಿದಾಗ ಇನ್ನು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾವು ಇವ್ರು ತೆಗೆದ್ನೆಲ್ಲ ಆ ರೀತಿ ಎರಡು ಕಡೆನೂ ಅಷ್ಟೇ ಒಂದೇ ಲೆವೆಲ್ಗೆ ಒಂಚೂರು ಆ ಕಡೆ ಈ ಕಡೆ ಇರೋ ಬಟ್ಟೆನ ತೆಗೆದುಬಿಟ್ಟು ನೀಟಾಗಿ ಇದು ರೆಡಿ ಮಾಡಿ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಓಕೆನಾ. ಈ ರೀತಿ ಇದನ್ನು ಸೈಡ್ಗೆ ಇಟ್ಕೊಂಡಾದ್ಮೇಲೆ ಮತ್ತೆ ನಾವು ಕಾಲರ್ಗೆ ರೆಡಿ ಮಾಡ್ಕೊ. ಈಗ ಕಾಲರ್ಗೆ ರೆಡಿ ಮಾಡ್ಕೊಳ್ಳೋಣ. ಕಾಲರ್ಗೆ ನಾನು ಆಲ್ರೆಡಿ ಬಟ್ಟೆ ಸ್ವಲ್ಪ ಕಮ್ಮಿನೇ ಇತ್ತು, ಮರ್ತುಬಿಟ್ಟೆಲ್ಲ ಸ್ಟಿಚಿಂಗ್ ಮಾಡಿಬಿಟ್ಟಿದ್ದೆ. ಪೀಸ್ಗಳಿತ್ತಲ್ಲ, ಪೀಸಲ್ಲೇ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಈ ರೀತಿ ಕಾಲರ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಮಧ್ಯದಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡು ಅದು ಮರ್ತುಬಿಟ್ಟೆ, ಅದನ್ನು ವೀಡಿಯೋ ಹಾಕೋದು ನೆಕ್ಸ್ಟ್ ಯಾವಾಗಲಾದರೂ ಕಾಲರ್ ಬ್ಲೌಸ್ ಹಾಕೋದೇ ತೋರಿಸ್ತೀನಿ. ಅದು ಕಾಲರ್ಗೆ ಪಟ್ಟಿನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸಲ್ಲಿ ಮಾಡ್ಕೋಬೋದು. ನಾನು ಲೈನಿಂಗ್ ಬಟ್ಟೆಲ್ಲ ಕಟ್ ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡಿದ್ದು, ಅದು ನೀಟಾಗಿ ಬರುತ್ತೆ. ಕ್ಯಾನ್ವಾಸೇ ಬೇಕಾಗಂತೇನಿಲ್ಲ. ಒಂದು ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ಆ ರೀತಿ ರೆಡಿ ಮಾಡ್ಕೋಬೋದು. ತುಂಬ ನೀಟಾಗೇ ಬಂತು. ಆದರೆ ನಾನು ಅದು ವೀಡಿಯೋ ಮಾಡೋಕ್ಕೆ ಮರ್ತುಬಿಟ್ಟೆ, ಆನ್ ಮಾಡೋದೇ ಮರ್ತುಬಿಟ್ಟಿದ್ದೆ. ನೋಡಿ ಈ ರೀತಿ ಬಂತು ಕಾಲರ್ ನೆಕ್ಕು. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಇವಾಗ ಇಲ್ಲಿಗೆ ನಾವು ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇದ್ರ ಪಟ್ಟಿ ಎಮ್ಮಿಂಗ್ ಪಟ್ಟಿ. ಎಮ್ಮಿಂಗ್ ಅಂದರೆ ಎಮ್ಮಿಂಗ್ ಬೇಡ, ಸ್ಟಿಚಿಂಗ್ ಮಾಡಿಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ನೀವು ಅಕಸ್ಮಾತ್ ಎಮ್ಮಿಂಗ್ ಬೇಡ, ಇದು ಸ್ಟಿಚಿಂಗ್ ಬೇಡ ಅನ್ನೋರು ಎಮ್ಮಿಂಗ್ ಮಾಡ್ಕೋಬೋದು. ಮಾಮೂಲಿ ಎಮ್ಮಿಂಗ್ ಪಟ್ಟಿ ಯಾವ ರೀತಿ ಕೊಡ್ತೀವೋ ಆ ಥರ ಕಾಲರ್ ಫಸ್ಟ್ ಅಟ್ಯಾಚ್ ಮಾಡಿಬಿಟ್ಟು, ಅದು ಕಾಣಿಸ್ಬಾರ್ದಲ್ಲ ಕಾಲರ್ ಸ್ಟಿಚ್ ಮಾಡಿರೋದು, ಅದಕ್ಕೋಸ್ಕರ ಇವಾಗ ಈ ಪಟ್ಟಿನ ಫುಲ್ಲು ಫ್ರಂಟಿಂದ ಬ್ಯಾಕ್ವರೆಗೂ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಕ್ರಾಸಲ್ಲೆಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಫ್ರಂಟಲ್ಲಿ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಅದನ್ನ ಫೋಲ್ಡ್ ಮಾಡಿ, ಮಾಮೂಲಿ ಎಮ್ಮಿಂಗ್ ಪಟ್ಟಿ ಹೇಗೆ ಪೈಪಿಂಗ್ ಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಫೋಲ್ಡ್ ಮಾಡಿ, ಆ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ಅದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡಿದಾಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ನೀವು ಎಮ್ಮಿಂಗ್ ಆದರೂ ಸರಿ, ಪೈಪಿಂಗ್ ಆದರೂ ಸರಿ, ಸೇಮ್ ಮೆಥಡು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ತೆಗೆದುಬಿಡೋದು.
ಮಾಡ್ಬೋದು. ಎಮ್ಮಿಂಗ್ ಆದರೆ ಎಮ್ಮಿಂಗ್ ಮಾಡ್ತೀವಿ, ಪೈಪಿಂಗ್ ಆದರೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎಮ್ಮಿಂಗ್ ಆದರೆ ಫುಲ್ಲು ಫೋಲ್ಡ್ ಮಾಡಬೇಕು. ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಬೇಕು. ಪೈಪಿಂಗ್ ಆದರೆ ಸಣ್ಣದಾಗಿ ಪೈಪಿಂಗ್ ಬರೋ ಥರ ಸ್ಟಿಚ್ ಮಾಡಬೇಕು. ಇದರಲ್ಲಿ ಅದೇ ಮೆಥಡು. ಇದು ಬಂದ್ಬಿಟ್ಟು ಎಮ್ಮಿಂಗ್ ಥರ ಸ್ಟಿಚ್ ಮಾಡ್ತಾ ಇರೋದನ್ನು ಎಮ್ಮಿಂಗ್ ಹಾಕಿಲ್ಲ, ಸ್ಟಿಚ್ಚೇ ಮಾಡಿಬಿಟ್ಟೆ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿರುತ್ತೆ ಫಿನಿಶಿಂಗು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಕಾಲರ್ ನೆಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಕಾಲರ್ ನೆಕ್ಕು. ಈಗ ಟ್ರೆಂಡಿಂಗಾಗಿ ನಡೀತಾ ಇರುವಂಥದ್ದು ಕಾಲರ್ ನೆಕ್ಕು. ಈ ರೀತಿ ಇವಾಗ ನಾನು ಫೋಲ್ಡ್ ಮಾಡ್ತಿದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೊಂಬಿಡಿ. ನಾನು ಹೇಳ್ದಂಗೆ ನಿಮಗೆ ಸ್ಟಿಚ್ಚಿಂಗೇ ಇರಲಿ ಪರವಾಗಿಲ್ಲ ಅಂದರೆ ಇರ್ಬೋದು, ಇಲ್ಲ ಒಂದು ದೊಡ್ಡೊಲ್ಗೆ ಹಾಕ್ಕೊಂಡು ಆಮೇಲೆ ಎಮ್ಮಿಂಗ್ ಮಾಡ್ಕೋಬೋದು. ಓಕೆನಾ, ಎರಡಲ್ಲಿ ಯಾವುದಾದ್ರೂ ನಿಮ್ಮ ಚಾಯ್ಸ್. ಆಮೇಲೆ ಇದು ಈ ಥರ ಸ್ಟಿಚ್ಚಿಂಗ್ ಆದಮೇಲೆ ನಾವು ಸೈಡಲ್ಲಿ ಇದು ಬ್ಲೌಸು ಸ್ಲೀವ್ಸು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸಿಗೆ ಬಂದುಬಿಟ್ಟು ಮಾಮೂಲಿ ಫ್ರಂಟ್ ಭುಜದ ಹತ್ರ ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ. ಮಧ್ಯೆ ಇಟ್ಕೊಂಡು ಈಗ ಅಲ್ಲಿ ಕರೆಕ್ಟಾಗಿ ನೋಡಿ ಈ ರೀತಿ ಬಂತು. ಕಾಲರು ತುಂಬ ನೀಟಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ. ಇವಾಗ ಈ ರೀತಿ ಇಟ್ಕೊಳ್ಳಿ ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕೆ. ಇವಾಗ ಅದನ್ನು ಇಟ್ಕೊಳ್ಳಿ, ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಮಧ್ಯೆ ಫ್ರಂಟಿಗೆ ಬರಬೇಕು ನ್ಯಾಚ್ ಹಾಕಿರೋದು, ಅದೊಂದು ಫ್ರಂಟು ಸೇಫ್ ತೆಗ್ದಿರ್ತೀವಲ್ಲ ಅದು ಮುಂದೆ ಬರಬೇಕು, ಅದನ್ನು ನೋಡ್ಕೊಳ್ಳಿ. ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಫಸ್ಟ್ ಒಂದು ಕಡೆ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಕಡೆ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಮಗೆ ಮಧ್ಯ ನೀಟಾಗಿರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ ಕಡೆ ಈ ಕಡೆ ಹೆಚ್ಚಿಗೆ ಬಟ್ಟೆ ಬರೋದೆಲ್ಲ ಕವರ್ ಆಗುತ್ತೆ. ಓಕೆನಾ, ಇಲ್ಲಾಂದರೆ ಒಂದು ಕಡೆಯಿಂದ ಜಾಸ್ತಿ ಬಂದದ್ದು ಮಧ್ಯೆ ನೀಟಾಗಿ ಕೂರಲ್ಲ, ಅಲ್ಲೆಲ್ಲ ರಿಂಕಲ್ಸ್ ಬರೋಕ್ಕೆ ಚಾನ್ಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ಕಾಲರ್ ನೆಕ್ ಬ್ಲೌಸು ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಯಾವ್ದಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವ್ಯಾವ ಥರ ಬ್ಲೌಸ್ಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಕಟಿಂಗು ಸ್ಟಿಚಿಂಗು ಬೇಕು ಅಂದರೆ ನಾನು ಅದೇ ಥರ ಸೈಜಲ್ಲಿ ಮಾಡಿ ತೋರಿಸ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.